ಇವತ್ತು ಏನು ನಾವೇನು ಹೋರಾಟದ ಸ್ಥಳದಿಂದ ಪಾದಯಾತ್ರೆ ಮಾಡಿಕೊಂಡು ನಾವು ನಮ್ಮ ಭೂಮಿಗಳ ತಲೆಗೆ ನಾವು ಹೋಗ್ಬೇಕಾದ್ರೆ ಅಲ್ಲಿ ಏನು ಕಾನೂನು ಏನು ಇಂಜೆಕ್ಷನ್ ಆರ್ಡರ್ ಇದೆ ಅಂತೇಳಿ ಪೊಲೀಸರು ನಮ್ಮನ್ನ ಬಲವಂತವಾಗಿ ಅರೆಸ್ಟ್ ಮಾಡಿ ಇವತ್ತು ವ್ಯಾನಲ್ಲಿ ತುಂಬಿಕೊಂಡು ಅವ್ರಿಗೆ ಎಣ್ಣೆ ಮನ ಬಂದಂತೆ ಏನು ಕುಡ್ತಿ ಹೊರಗಡೆ ಹೋಗಿ ಮತ್ತೆ ಕಂಪ್ನಿ ಕಡೆಗೆ ಇವತ್ತು ಕರ್ಕೊಂಡು ಹೋಗ್ತಿದ್ದಾರೆ. ಇದು ನಾವು ರೈತರಿಗೆ ಆಗಿರುವಂತ ಅನ್ಯಾಯ. ಈ ಅರೆಸ್ಟ್ ಅಲ್ಲ, ನಾವು ಜೈಲಿಗೆ ಹೋದ್ರೂ ಕೂಡ ನಾವು ಹಿಂದೆ ಸರಿಯಾಗಿ ಮಾತಿಲ್ಲ. ನಮಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ಮಾಡೋರೆ. ಇಂಥ ಹೆದರಿಕೆಗಳಿಗೆ ಬೆದರಿಕೆಗಳಿಗೆ ನಾವು ಜಗ್ಗೋರಲ್ಲ. ಇವರಿಗೆ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಹೇಳ್ತಿದೀವಿ, ಎಂ.ಬಿ. ಪಾಟೀಲ್ ಅವರಿಗೆ ಧಿಕ್ಕಾರ ಹೇಳ್ತಿದೀವಿ, ಶಾಸಕರಿಗೆ ಧಿಕ್ಕಾರ ಹೇಳ್ತಾ ಇದೀವಿ, ಸಂಸದರಿಗೆ ಧಿಕ್ಕಾರ ಹೇಳ್ತಿದೀವಿ, ವಿರೋಧ ಪಕ್ಷದವ್ರಿಗೂ ಧಿಕ್ಕಾರ ಹೇಳ್ತಿದೀವಿ. ಒಬ್ಬ ರಾಜಕಾರಣಿಗಳು ಕೂಡ ನಮಗೆ ಸಹಕಾರ ಕೊಡದೇನೆ, ನಮಗೆ ಆಗಿರುವಂತ ಅನ್ಯಾಯದ ಬಗ್ಗೆ ಧ್ವನಿ ಎತ್ತದೇನೆ, ಇವತ್ತು ನಮ್ಮನ್ನು ಅರೆಸ್ಟ್ ಮಾಡ್ತಿದ್ರು ಕೂಡ ಒಬ್ರು ತಿರುಗಿ ನೋಡ್ದೇನೆ ನಮಗೆ ಅನ್ಯಾಯ ಮಾಡ್ತಿರುವಂತ ಸರ್ಕಾರಗಳಿಗೆ ಧಿಕ್ಕಾರ ಹೇಳ್ತಿದ್ವಿ. ನಾವು ನ್ಯಾಯ ಸಿಗೋವರೆಗೆ ಈ ಹೋರಾಟ ಬಿಡೋದೇ ಇಲ್ಲ. ಇಂಥ 100 ಅರೆಸ್ಟ್ ಆದ್ರೂ ಕೂಡ ಎದುರೋರು ನಾವಲ್ಲ. ಈ ಹೋರಾಟನ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದೀವಿ. ಜಗಸಾಬೇಡ ಮಾತಾಡ ರೈತರ ಹೋರಾಟಕ್ಕೆ ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರಕ್ಕೆ ಏನೇ ಬರಲಿ ಹಕ್ಕಿರಲಿ, ಏನೇ ಬರಲಿ ಹಕ್ಕಿರಲಿ. ಏನ್ ಮಾಡ್ತಾರ ರೈತರಿಗೆ ಆಗ್ತಿರುವಂತ ಅನ್ಯಾಯ, ಇಲ್ಲಿ ಪೊಲೀಸರು ಮಾಡ್ತಿರುವಂತ ದೌರ್ಜನ್ಯ ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಸರ್ಕಾರಗಳು ಈ ಕಡೆ ಗಮನಿಸಬೇಕು. ಶಾಸಕರು, ಸಂಸದರು, ಕಾಂಗ್ರೆಸ್ ಸರ್ಕಾರ ರೈತರ ಗೋಳು ಕೇಳೋರಿಲ್ಲ. ಇದ್ರ ವಿರುದ್ಧ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಕ್ ಸಿದ್ಧವಿದ್ದೀವಿ. ಇದು ಬಹಳ ದುರಂತ, ಬಹಳ ಅನ್ಯಾಯ. ಧಿಕ್ಕಾರ, ಧಿಕ್ಕಾರ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ.